ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಹಿಂದಿ ಸಿನಿಮಾಗಳಲ್ಲಿ ಸ್ತ್ರೀವಾದ, ಹೆಣ್ಣಿನ ಸಬಲೀಕರಣದ ಹೆಸರಿನಲ್ಲಿ ಅತಿಯಾದ ಲೈಂಗಿಕತೆ, ಮಾದಕ ವ್ಯಸನ, ಲಿವಿಂಗ್ ಟುಗೆದರ್, ಅನೈತಿಕ ಸಂಬಂಧಗಳ ಬಗ್ಗೆ ಹೆಚ್ಚಾಗಿ ತೋರಿಸಲಾಗ್ತಾ ಇದೆ. ಆಕ್ಸ್ಫಾಮ್ ಇಂಡಿಯಾ 2018 ರಿಪೋರ್ಟ್ ಪ್ರಕಾರ 80% ಬಾಲಿವುಡ್ ಸಿನಿಮಾಗಳಲ್ಲಿ ಹೆಣ್ಣನ್ನು ಕಾಮದ ವಸ್ತುವಾಗಿ ಬಿಂಬಿಸಲಾಗ್ತಾ ಇದೆ. ಹೆಣ್ಣಿನ ನಟನಾ ಕೌಶಲ್ಯಕ್ಕಿಂತ ದೇಹದ ಅಂಗ ಪ್ರದರ್ಶನಕ್ಕೆ ಹೆಚ್ಚು ಒತ್ತು ನೀಡಲಾಗ್ತಿದೆ. 70% ಜನರು, ಅದರಲ್ಲೂ ಮಹಿಳೆಯರು, ಹೆಚ್ಚಾಗಿ ಬಾಲಿವುಡ್ ಸಿನಿಮಾಗಳಿಂದ ಪ್ರಭಾವಿತರಾಗ್ತಾ ಇದ್ದಾರೆ ಎಂದು ಆಕ್ಸ್ಫಾಮ್ ವರದಿ ನೀಡಿದೆ. ವರ್ಜಿನ್ ಭಾನುಪ್ರಿಯಾ, ಡಿಯರ್ ಜಿಂದಗಿ, ಥ್ಯಾಂಕ್ ಯು ಫಾರ್ ಕಮಿಂಗ್, ಹಸೀನ್ ದಿಲ್ರೂಬಾ ಸಿನಿಮಾಗಳಲ್ಲಿ ವರ್ಜಿನಿಟಿ, ವಿವಾಹೇತರ ಸಂಬಂಧಗಳು, ವಯಸ್ಸಾದ ಪುರುಷನೊಂದಿಗೆ ಯುವತಿಯ ಅನೈತಿಕ ಸಂಬಂಧ, ಶುಗರ್ ಡ್ಯಾಡಿ, ಶುಗರ್ ಬೇಬಿ ತರದ ಕಾನ್ಸೆಪ್ಟ್ಗಳ ಬಗ್ಗೆ ನಿರ್ಲಜ್ಜವಾಗಿ ತೋರಿಸಲಾಗ್ತಾ ಇದೆ. ಕಲಾತ್ಮಕ ಸಿನಿಮಾಗಳಿಗಿಂತ ಮಾದಕತೆ, ಲೈಂಗಿಕತೆ, ಅತಿಯಾದ ಎಕ್ಸ್ಪೋಸ್ ಇರುವಂತಹ ಸಿನಿಮಾಗಳು ಕೋಟಿ ಲೂಟಿ ಮಾಡ್ತಾ ಇವೆ. ಇಂಗ್ಲಿಷ್ ವಿಂಗ್ಲಿಷ್, ಸ್ವದೇಶ್, ಚಕ್ತೆ ಇಂಡಿಯಾ ತರದ ಸಿನಿಮಾಗಳನ್ನು ನೀಡಿದ ಬಾಲಿವುಡ್ ನಲ್ಲಿ ಸ್ಫೂರ್ತಿದಾಯಕ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇತ್ತೀಚೆಗೆ ಕಣ್ಮರೆಯಾಗ್ತಿವೆ ಎಂದರೆ ತಪ್ಪಾಗೋದಿಲ್ಲ.